ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಮಾ. ನನ್ನ ಜೀವನದ ಒಂದು ಸಿಂಪಲ್ ಡೇ ವ್ಲಾಗ್ಗೆ ನಿಮಗೆಲ್ಲ ವೆಲ್ಕಮ್. ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಹೊಸ ವರ್ಷ 2026 ನಿಮಗೆಲ್ಲ ನೀವು ಬಯಸಿರೋ ಬದುಕನ್ನು ಕೊಡಲಿ. ಮುಖ್ಯವಾಗಿ ಆರೋಗ್ಯ, ನೆಮ್ಮದಿ ಈ ವರ್ಷ ಇಡೀ ನಿಮ್ಮ ಜೊತೆ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಎಲ್ಲ ಕೆಲಸ ಮುಗಿಸಿ ಫ್ರೀ ಇದ್ದಾಗ ಈ 10 ನಿಮಿಷದ ನನ್ನ ಮೊದಲನೇ ಯೂಟ್ಯೂಬ್ ಲಾಂಗ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಇತ್ತೀಚೆಗೆ ನಾನು ಪ್ರತಿದಿನ ಕೂಡ ಹೀಗೇ ಸ್ಟಾರ್ಟ್ ಆಗ್ತಾಯಿದೆ. ಮೈಕೈ ಸ್ವಲ್ಪ ಹಗುರಾಗಿರಲಿ ಅಂತ ಇಡೀ ದಿನ ಕೆಲಸ ಮಾಡೋಕ್ಕೆ ಉತ್ಸಾಹ ಇರಲಿ ಅನ್ನೋಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿರೋ ಹೊಸ ಕೆಲಸ ಅಂದರೆ ಈ ಯೋಗ. ಮೊದಲನೇ ಸಲ ತಾಯಿಯಾಗಿರೋ ನನಗೆ ಇರೋ ಬಿಗ್ಗೆಸ್ಟ್ ಹೆಲ್ತ್ ಕನ್ಸರ್ನ್ ಅಂತ ಹೇಳಿದ್ರೇ ಲೋವರ್ ಬ್ಯಾಕ್ ಪೇಯ್ನ್. ನಂತರ ನೀವು ಎಷ್ಟೋ ಜನ ಇದಕ್ಕೆ ರಿಲೇಟ್ ಮಾಡ್ಕೊಬೋದು. ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ, ಸರಿಯಾಗಿ ಒಂದು ಗ್ಲಾಸ್ ನೀರು ಕುಡಿಯೋ ಕೂಡ ಟೈಮ್ ಇರಲ್ಲ. ಎಷ್ಟೋ ದಿನ ನಾನು ಸಹ ಇದೇ ಥರ ಇದ್ದೆ. ಬಟ್ ಈ ವರ್ಷ ನಿಧಾನಕ್ಕೆ ಬದಲಾಗ್ತಾ ಇದ್ದೀನಿ. ಬೇಸಿಕ್ ಸ್ಟ್ರೆಚಿಂಗ್, ಕೆಲವು ಸಿಂಪಲ್ ಆಸನಗಳನ್ನು ಇವಾಗ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ಅನ್ನೋದು ಇಂಟೆನ್ಸಿಟಿಗಿಂತನೂ ತುಂಬ ಮುಖ್ಯ ಅಂತ ನಾನು ಅಂತೀನಿ. ಮಾರ್ನಿಂಗ್ ಯೋಗ ಮತ್ತು ಸ್ವಲ್ಪ ಪ್ರಾಣಾಯಾಮ ಮಾಡೋಕ್ಕೆ ಮಾತ್ರ ಟೈಮ್ ಆಗ್ತಾಯಿದೆ. ಈವ್ನಿಂಗ್ ಮಿಸ್ ಮಾಡದೆ ಮೆಡಿಟೇಷನ್ ಮಾಡ್ತೀನಿ, ಅದು ನನ್ನ ಮೀ ಟೈಮ್. ಯೋಗ ಮಾಡ್ತಾ ಇರುವಾಗಲೇ ಇವತ್ತು ಮಗಳು ಎದ್ಬಿಟ್ಲು, ಸ್ವಲ್ಪ ಬೇಗನೆ ಎದ್ಲು. ಸ್ವಲ್ಪ ಹೊತ್ತು ಮಗುನ ಎತ್ಕೊಂಡು ಮುದ್ದು ಮಾಡಿ ಆಚೆ ಎಲ್ಲ ತೋರಿಸಿ ಕೆಳಗಡೆ ಬಿಟ್ಟೆ. ನಾನು ಯೋಗ ಮಾಡೋದು ನೋಡ್ತಾ ನೋಡ್ತಾ ಅವಳು ಕೂಡ ಅವಳ ಆಟನ ಸ್ಟಾರ್ಟ್ ಮಾಡಿಕೊಂಡ್ಳು. ಹೀಗೆ ಅವಳ ಡೇ ಕೂಡ ಸ್ಟಾರ್ಟ್ ಆಗಿದೆ. ಪ್ರತಿದಿನ ನಾವು ಎಷ್ಟೋ ಕೆಲಸ ಮಾಡ್ಕೋಬೇಕು ಅಂತ ಅನ್ಕೋತೀವಲ್ಲ, ಬಟ್ ಮಾಡೋದೇ ಇಲ್ಲ. ನಮಗೆ ನಾವೇ ಕಾರಣ ಕೊಟ್ಕೋತಾ ಹೋಗ್ತೀವಿ. ಅಯ್ಯೋ, ಮಕ್ಳು ಇಟ್ಕೊಂಡು ಎಲ್ಲಿ ಮಾಡೋಕ್ಕಾಗುತ್ತೆ, ಮನೆ ಕೆಲಸ ಮಾಡೋಕ್ಕೆ ಟೈಮ್ ಆಗೋಲ್ಲ, ಸುಸ್ತಾಗಿದ್ದೀನಿ, ಬಿಡುವೇ ಇಲ್ಲ, ಹೀಗೆ ಎವ್ರಿ ಡೇ ಒಂದೊಂದು ಎಕ್ಸ್ಕ್ಯೂಸ್ ಕೊಡ್ತಾ ಹೋಗ್ತೀವಿ. ನಾನು ಇದೇ ಥರ ಇದ್ದೆ. 1 ಇಯರಿಂದ ಯೂಟ್ಯೂಬ್ ಮಾಡಬೇಕು ಅಂತ ಬರೀ ಅನ್ಕೋತಾ ಇದ್ದೆ ಅಷ್ಟೇ, ಬಟ್ ಮಾಡಲೇ ಇಲ್ಲ. ನನಗೆ ನಾನೇ ಕೊಡ್ತಾ ಇದ್ದಿದ್ದು ರೀಸನ್ ಅಂದರೆ ಟ್ರೈಪಾಡ್ ಸರಿ ಇಲ್ಲ, ಫೋನಲ್ಲಿ ಮೆಮೊರಿ ಫುಲ್ಲಾಗಿದೆ, ಮಗು ಅಳ್ತಾ ಇದೆ, ಅಯ್ಯೋ ಅಡುಗೆನೇ ಆಗಿಲ್ಲ, ಇನ್ನೂ ಸುಮಾರು ಕೆಲಸ ಬಾಕಿ ಇದೆ ಅಂತೆಲ್ಲ ಅನ್ಕೋತಾ ಇದ್ದೆ. ಬಟ್ ರಿಯಾಲಿಟಿ ಏನಂದರೆ ನನ್ನೊಳಗೇ ತುಂಬ ಭಯ ಇತ್ತು. ತಪ್ಪು ಕೆಲಸ ಏನೂ ಮಾಡ್ತಾ ಇಲ್ಲ, ಬಟ್ ಯಾರಾದರೂ ಏನಾದರೂ ಅಂತಾರೇನೋ ಅಂತ ಮುಜುಗರ. ನಿಮ್ಮಲ್ಲೂ ಎಷ್ಟೋ ಜನ ನಂತರ ಇರ್ಬೋದಲ್ವ. ಅದನ್ನೆಲ್ಲ ಒಂದು ನಿಮಿಷ ಮರೆತು ಧೈರ್ಯವಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಯೋಗ ಮುಗಿಸಿ ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇದ್ದೀನಿ. ಪ್ರೀವಿಯಸ್ ನೈಟ್ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ನೆನೆಸಿದ್ದೆ. ಮಾರ್ನಿಂಗ್ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಆರಿದ ಮೇಲೆ ಕುಡಿತಾ ಇದ್ದೀನಿ. ಇದೇ ಥರ ಒಂದು 6ರಿಂದ 7 ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಎವ್ರಿ ಡೇ, ಬೇರೆ ಬೇರೆ ಮಾಡಿಕೊಂಡು. ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಇದ್ರ ಬಗ್ಗೆ ಹೇಳ್ತೀನಿ. ಇನ್ನು ನನ್ನ ಮಗಳಿಗೆ ಬೆಳಗ್ಗೆಗೆ ಸಿರಿಲ್ಯಾಕ್ ಕೊಡ್ತಾಯಿದ್ದೀನಿ. ಸೊ ಒಂದಿನ ಹೋಮ್ ಮೇಡ್ ಸಿರಿಲ್ಯಾಕ್ ಕೊಟ್ಟರೆ, ಒಂದಿನ ಆಚೆಯಿಂದ ತಂದಿರೋ ಸಿರಿಲ್ಯಾಕ್ ಕೊಡ್ತೀನಿ. ಅವಳಿಗೆ ಇದೇನೇ ಇಷ್ಟ ಆಗುತ್ತೆ. ನಿಧಾನಕ್ಕೆ ನಾವು ತಿನ್ನೋ ಬ್ರೇಕ್ಫಾಸ್ಟ್ನ ಅವಳಿಗೆ ಅಡ್ಜಸ್ಟ್ ಮಾಡಿಸ್ತಾ ಇದ್ದೀನಿ. ಇದಾದಮೇಲೆ ನನಗೆ ಮತ್ತು ನನ್ನ ಮನೇಲಿ ಹೌಸ್ ಹೆಲ್ಪ್ ಬರ್ತಾರಲ್ವ, ಅವರಿಬ್ಬರಿಗೆ ಅಂತ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡಿದೆ. ಸೊ ಈ ಚಳಿಗೆ ಫಿಲ್ಟರ್ ಕಾಫಿ ಕುಡಿತಾ ಇದ್ದರೆ ಅದ್ರ ಖುಷಿನೇ ಬೇರೆ. ಕಾಫಿ ಆದಮೇಲೆ ಮಗುಗೆ ತಿಂಡಿ ತಿನ್ನಿಸಿದೆ. ಯೂಶ್ವಲಿ ತಿಂಡಿಗೆ ಮೊದಲು ಒಂದು 100 ml ಆಗುವಷ್ಟು ಬಿಸಿನೀರು ಕೊಡ್ತೀನಿ. ಒಂದು 10 ನಿಮಿಷ ಮಗು ಫ್ರೆಶ್ ಅಪ್ ಆದಮೇಲೆ ಬೆಳಗ್ಗೆ ತಿಂಡಿ ತಿನ್ನಿಸ್ತೀನಿ, ಅಂದರೆ ಸಿರಿಲ್ಯಾಕ್ ತಿನ್ನಿಸ್ತೀನಿ. ಅದಾದಮೇಲೆ ನಾನು ತಿಂಡಿ ತಿಂದು ಕಿಚನೆಲ್ಲ ಕ್ಲೀನ್ ಮಾಡಿ ಸ್ನಾನ ಪೂಜೆ ಮುಗಿಸ್ಕೊತೀನಿ. ಇದೆಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ನನಗೆ ನನ್ನ ಮಗಳಿಗೆ ಅಂತ ಸಿಂಪಲ್ಲಾಗಿ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ರಾಕೆಟ್ ಸೈನ್ಸ್ ಏನಲ್ಲ, ಭಾಳ ಸಿಂಪಲ್ ಪ್ರೋಸೆಸ್. ಅದಕ್ಕೆ ನಾನಿಲ್ಲಿ ಎಕ್ಸ್ಪ್ಲೈನ್ ಏನೂ ಮಾಡ್ತಾಯಿಲ್ಲ. ಒಂದು ಥಿಂಗ್ ಏನಂದರೆ, ಇಲ್ಲಿ ಯಾವುದೇ ಮಸಾಲ ಪೌಡರ್ಸ್ ಹಾಕಿಲ್ಲ, ಅಥವಾ ಯಾವುದೇ ಪಲಾವ್ ಪೌಡ್ರ್ ಕೂಡ ಹಾಕಿಲ್ಲ. ಜಸ್ಟ್ ಪಲಾವಿಗೆ ಏನೇನು ಸ್ಪೈಸಸ್ ಬೇಕೋ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಮನೇಲಿ ಏನೆಲ್ಲ ಅವೈಲೇಬಲ್ ತರಕಾರಿಗಳಿರುತ್ತಲ್ವ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ನಾನಿಲ್ಲಿ ಟೊಮ್ಯಾಟೊ ಸಹ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಮಾಡಿಬಿಟ್ಟು ಪಲಾವ್ ಮಾಡಿದೆ. ಅದಾದಮೇಲೆ ನಾನು ಯಾರ್ದಾದ್ರೂ ಮನೇಲಿ ಮಕ್ಕಳು ಚೆನ್ನಾಗಿ ತರಕಾರಿ ತಿನ್ನಲ್ಲ ಅಂತ ಕಂಪ್ಲೇಂಟ್ ಇರುತ್ತಲ್ವ, ಸೊ ಅವರು ಜಾಸ್ತಿ ಈ ಥರ ಪಲಾವ್, ಬಿಸಿಬೇಳೆ ಬಾತು ಅಥವಾ ರೈಸ್ ಬಾತ್ ಈ ಥರ ಏನಾದರೂ ಮಾಡಿಕೊಡಿ, ಚೆನ್ನಾಗಿ ತರಕಾರಿ ಹೋಗುತ್ತೆ. ಸ್ಪೆಷಲಿ ಬೀನ್ಸ್, ಫೈಬರ್ ಅಂಶ ಜಾಸ್ತಿ ತಿನ್ನೋದು ತುಂಬ ಒಳ್ಳೆಯದು. ಮಕ್ಕಳಂತೂ ಈ ಥರ ಫೈಬರ್ ಅಂಶ ಇರೋ ತರಕಾರಿಗಳು, ಬೆಂಡೆಕಾಯಿ ಅಥವಾ ನುಗ್ಗೆಕಾಯಿ ಅಥವಾ ಬೀನ್ಸ್ ಈ ಥರದ್ದೆಲ್ಲ ತಿನ್ನೋದು ತುಂಬ ಒಳ್ಳೆಯದು. ನನಗಂತೂ ಈ ಪಲಾವ್ ಯಾವತ್ತೂ ಬೋರ್ ಆಗೋದಿಲ್ಲ. ಈವ್ನಿಂಗ್ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ನನ್ನ ಮಗಳಿಗೆ ಹೋಮ್ ಮೇಡ್ ಸಿರಿಲ್ಯಾಕ್ ಮಾಡ್ತಾಯಿದ್ದೀನಿ. ಇದ್ರದ್ದು ಸಾಕಷ್ಟು ಯೂಟ್ಯೂಬ್ ವೀಡಿಯೋಸ್ ಆಲ್ರೆಡಿ ಅವೈಲೇಬಲ್ ಇರುತ್ತೆ. ಸೊ ನಾನಿಲ್ಲಿ ತೊಗೊಂಡಿರೋದು ಪೋಹಾ, ಓಟ್ಸ್, ಮಂಡಕ್ಕಿ, ಆಲ್ಮಂಡ್, ಕ್ಯಾಶು,
ಪೀನಟ್ಸ್ ಹಾಗೆ ಸೀಡ್ಸ್ನ ತೊಗೊಂಡಿದ್ದೀನಿ. ಸೀಡ್ಸ್ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಪಂಪ್ಕಿನ್, ಸನ್ಫ್ಲವರ್ ಸೀಡ್ಸ್. ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಆಯಿಲ್ ಘೀ ಏನೂ ಹಾಕ್ಕೊಬೇಡಿ. ಡ್ರೈ ರೋಸ್ಟ್ ಆದಮೇಲೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತಲ್ವ, ಅಂದರೆ ಆಲ್ಮಂಡ್, ಕ್ಯಾಶ್ಯೂ ನಟ್, ಪೀನಟ್ಸ್ ಇದೆಲ್ಲ ಇರುತ್ತಲ್ವ, ಇದನ್ನು ಸಪ್ರೇಟಾಗಿ ಒಂದು ಸಲ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಂಬಿಡಿ. ಅದಾದಮೇಲೆ ಉಳಿದಿರೋದನ್ನೆಲ್ಲ ಚೆನ್ನಾಗಿ ರುಬ್ಕೊಂಬಿಡಿ. ಅದೆಲ್ಲ ರುಬ್ಕೊಂಡು ಆದಮೇಲೆ ಸಾಣಿಸ್ಕೋಬೇಕಾಗತ್ತೆ. ಸೊ ಅದನ್ನು ಸಹ ನಾನು ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಬೆಳಿಗ್ಗೆ ಜಸ್ಟ್ ಫ್ರೈ ಮಾಡಿಕೊಂಡೆ. ಮಿಕ್ಸಿಗೆ ಹಾಕಿದ್ರೆ ಮಗುಗೆಲ್ಲ ಎಚ್ಚರಾಗುತ್ತೋ ಅಂತ ಅಂದ್ಕೊಂಡು ಫಸ್ಟ್ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಪಲಾವ್ ಮಾಡಿ ಮುಗಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೈಟು ಗ್ರೈಂಡ್ ಮಾಡುವಂಥ ಕೆಲಸನ ನಾನು ಮಾಡ್ಕೊಂಡಿದ್ದೀನಿ. ಸೊ ನೀವೆಲ್ಲ ಕೇಳ್ಬೋದು, ಯಾಕೆ ಆಚೆಯಿಂದ ತಂದಿರೋ ಸಿರಿಲ್ಯಾಕ್ ಕೊಡ್ತೀರಾ, ಮನೆಯಲ್ಲೇ ಮಾಡಿದ್ದು ದಿನಾನೂ ಕೊಡ್ಬೋದಲ್ವ ಅಂತ. ದಿನಾನೂ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೂ ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ಮನಸ್ಸು ಒಂದು ಸಲ ಯಾವುದಾದ್ರೂ ಸಿಂಪಲ್ಲಾಗಿರೋ ಬ್ರೇಕ್ಫಾಸ್ಟೇ ಕೊಟ್ಬಿಡೋಣಪ್ಪ ಅಂತ ಯೋಚನೆ ಮಾಡುತ್ತೆ. ಸೊ ಆ ಥರ ಇರುವಾಗ ನಾನು ಆಚೆಯಿಂದ ತಂದಿರೋ ಸಿರಿಲ್ಯಾಕೆ ಕೊಡ್ತೀನಿ. ಟಚ್ಚು ನನ್ನ ಮಗಳಿಗೆ ಇಲ್ಲಿ ತನಕ ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ. ಅವಳದು ಹೆಲ್ತ್ ಅದರಿಂದ ಯಾವುದೇ ರೀತಿ ಅಡ್ವರ್ಸಾಗಿ ಎಫೆಕ್ಟ್ ಆಗಿಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ಆಚೆಯಿಂದ ತಂದಿರೋ ಸಿರಿಲ್ಯಾಕ್ನ ಸಹ ಕಂಟಿನ್ಯೂ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾನು ಪಲಾವ್ ಮಾಡೋದಕ್ಕೆ ಎಲ್ಲ ತರಕಾರಿ, ಬಟಾಣಿ ಎಲ್ಲದನ್ನು ಹಾಕಿ, ಅಕ್ಕಿ 1 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ನೀರನ್ನ ಹಾಕಿ ಪಲಾವ್ ಬೇಯೋಕ್ಕಿಟ್ಟೆ. ಅದಾದಮೇಲೆ ಸ್ವಲ್ಪ ಬಟ್ಟೆಗಳಿತ್ತು ಮಗುದು, ಅದನ್ನೆಲ್ಲ ಮಡಿಸಿಡೋಣ ಅಂತ ಮಡಿಸಿಡ್ತಾ ಇರೋ ಅಷ್ಟೊತ್ತಿಗೆ ಮಗು ಮಲಗಿ ಎದ್ಬಿಟ್ಲು. ಯೂಶ್ವಲಿ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು 30 ಮಿನಿಟ್ಸ್ 45 ಮಿನಿಟ್ಸ್ ಮಲ್ಕೊತಾಳೆ. ಅದಾದಮೇಲೆ ಮಾತ್ರ ಆಚೆ ಬಂದಮೇಲೆ ಒಂದು 30 ನಿಮಿಷ ಕೈಯಿಂದ ಕೆಳಗೆ ಇಳಿಯಲ್ಲ. ಸ್ವಲ್ಪ ನಿದ್ದೆ ಮಾಡಿರೋ ಮೂಡಿರುತ್ತಲ್ವ, ಒಂದು 15 ನಿಮಿಷ ಅಥವಾ ಅರ್ಧ ಗಂಟೆ ಇಟ್ಕೊಂಡು ಆಚೆ ಎಲ್ಲ ತೋರಿಸ್ತೀನಿ. ಅಷ್ಟೊತ್ತಿಗೆಲ್ಲ ಇವತ್ತು ಊಟ ಟೈಮ್ ಆಗೋಗಿತ್ತು. ಅವಳಿಗೂ ಸ್ವಲ್ಪ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡೆ. ಅದಾದಮೇಲೆ ಮಗುಗೆ ಸ್ನಾನ ಮಾಡಿಸಿದೆ. ಇದಾದಮೇಲೆ ನನಗೆ ಟೈಮೇ ಆಗಲಿಲ್ಲ ವ್ಲಾಗ್ ಮಾಡೋದಕ್ಕೆ. ಸಂಜೆ ಏನು ಮಾಡ್ಕೊಂಡಿದ್ದೆ, ಹೋಮ್ ಮೇಡ್ ಸಿರಿಲ್ಯಾಕ್ ರೆಡಿ ಮಾಡ್ತಾಯಿದ್ದೆ ಅಲ್ವಾ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಬಿಟ್ಟು ಏರ್ ಟೈಟ್ ಕಂಟೈನರಲ್ಲಿ ಈ ಥರ ಹಾಕಿಟ್ಕೊಂಡಿದ್ದೀನಿ. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಈ ಪೀನಟ್, ಕ್ಯಾಶ್ಯೂ ನಟ್, ಆಲ್ಮಂಡ್ ಎಲ್ಲ ತುಂಬ ನೀಟಾಗಿ ರುಬ್ಕೊಳ್ಳೋದಕ್ಕಾಗೋದಿಲ್ಲ. ಅದರಲ್ಲಿ ಈ ಥರ ಎಕ್ಸ್ಟ್ರಾ ಉಳಿದಿರುತ್ತಲ್ವ, ನೀವು ಸಾಣಿಸ್ಬಿಟ್ಟು. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಡೇಟ್ಸ್ ಅಂದರೆ ಖರ್ಜೂರನ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಈ ಡ್ರೈ ಫ್ರೂಟ್ಸ್ ಮಿಕ್ಸ್ಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಉಂಡೆ ಥರ ಮಾಡಿಟ್ಕೊತೀನಿ. ಮಕ್ಕಳಿಗೆ ಯಾವಾಗಲಾದರೂ ಊಟ ಮಾಡುವಾಗ ಸ್ವಲ್ಪ ಟೈಮ್ ಆಗುತ್ತೆ ನಂಗೆ ಅಡುಗೆ ಮಾಡೋಕ್ಕೆ ಅಂತ ಹೇಳುವಾಗ ಈ ಥರ ಒಂದು ಉಂಡೆ ಕೊಟ್ಟರೆ ಸರಿ, ಖುಷಿಯಾಗಿ ತಿಂತಾಳೆ. ನಿಮ್ಮ ಮಕ್ಕಳಿಗೂ ಕೂಡ ಟ್ರೈ ಮಾಡಿ. ಸ್ಕೂಲಿಂದ ಬಂದವಾಗ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಹಸಿವಾಗ್ತಿದೆ ಅಂತ ಹೇಳಿದ್ರೆ ಈ ಥರ ಒಂದು ಉಂಡೆ ಕೊಡಿ. ಇದು ಸಿಕ್ಕಾಪಟ್ಟೆ ರಿಚ್ ಪ್ರೋಟೀನ್ ಇರುತ್ತೆ, ಬಿಕಾಸ್ ಎಲ್ಲ ಥರದ ನಟ್ಸ್ ಯೂಸ್ ಮಾಡಿರ್ತೀರಲ್ವ. ಹಾಗೆ ಖರ್ಜೂರದಲ್ಲಿ ಐರನ್ ಅಂಶ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡಿಟ್ಟಿರೋದು 1 ವಾರ ತನಕ ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ಹಾಳಾಗಲ್ಲ. ನಾನು ಇದನ್ನೇ ಫಾಲೋ ಮಾಡ್ತೀನಿ. ಸೊ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಟೇಸ್ಟ್ ಕೊಟ್ಟೆ ನನ್ನ ಮಗಳಿಗೆ, ಖುಷಿಯಾಗಿ ತಿಂದು. ನನಗಂತೂ ಅದೇ ಖುಷಿ. ಅವಳು ಯಾವ್ದು ತಿಂತಾಳೋ ಅದನ್ನು ನಾನು ಮಾಡ್ಕೊಡೋದು ಇಂಪಾರ್ಟೆಂಟ್. ನನ್ನ ಕ್ರಿಯೇಟಿವಿಟಿಗಿಂತ ಅದೇ ಇಂಪಾರ್ಟೆಂಟ್ ಅಂತ ನಾನು ನಂಬ್ತೀನಿ. ಸೊ ಈ ಥರ ನಾನು ಹೋಮ್ ಮೇಡ್ ಸಿರಿಲ್ಯಾಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಸಲ ಮಾಡಿರೋ ಸಿರಿಲ್ಯಾಕ್ ಮೇ ಬಿ 1 ವಾರದಿಂದ 2 ವಾರಕ್ಕೆ ಆಗುತ್ತೆ ಅಷ್ಟೇ. ಅದಾದಮೇಲೆ ಮತ್ತೆ ಫ್ರೆಶ್ ಆಗಿ ಇನ್ನೊಂದು ಸಲ ಸಿರಿಲ್ಯಾಕ್ ಮಾಡ್ಕೊತೀನಿ. ನಂತರನೇ ನೀವು ಯಾರಾದರೂ ಹೋಮ್ ಮೇಡ್ ಸಿರಿಲ್ಯಾಕ್ ಮಾಡೋದಿದ್ರೆ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಂಡ್ಗೆ ಬಂದೇ ಬಿಟ್ಟೆ. ಸೊ ನಾನು ಫ್ರಿಡ್ಜ್ನಲ್ಲಿ ಈ ಥರ ಒಂದು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ಏನೆಲ್ಲ ನನಗೆ ಟು ಡೂ ಟಾಸ್ಕ್ಸ್ ಇರುತ್ತೋ ಈ ಥರ ಬರ್ಕೋತೀನಿ. ಯಾವ್ದು ಕಂಪ್ಲೀಟ್ ಆಗಿದೆಯೋ ಅದನ್ನೆಲ್ಲ ಟಿಕ್ ಮಾಡ್ತೀನಿ. ಇನ್ನೊಂಥರ ಖುಷಿ, ಔಟ್ ಆಫ್ 10 ಟಾಸ್ಕ್ಸಲ್ಲಿ 5 ಟಾಸ್ಕ್ ಕಂಪ್ಲೀಟ್ ಮಾಡಿಬಿಟ್ಟೆ ಅಂತ. ಹಾಗೆ ಒಂದು ಕನ್ನಡ ಕೋಟ್ ಕೂಡ ಬರೆದಿದ್ದೀನಿ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಅದಾದಮೇಲೆ ಲೆಟ್ ಗೋ ಆಫ್ ಎನಿಥಿಂಗ್ ದಟ್ ಟ್ರೈನ್ಸ್ ಯುವರ್. ಇದೇ ನನ್ನ 2026 ಇಯರ್ ಮಂತ್ರ. ಈ ಕೋಟ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಐ ಆಮ್ ನಾಟ್ ಲೆಟಿಂಗ್ ಮೈ ಸೆಲ್ಫ್ ಗೋ ದಿಸ್ ಇಯರ್. ಈ ವಿಡಿಯೋ ಕೊನೆ ತನಕ ನೋಡಿದರೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.